ಬರೀತಿದ್ಯಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಮಾರ್ನಿಂಗ್ದು. ಈಗ ಮುರುಡೇಶ್ವರದಲ್ಲಿ ಆಲ್ಟ್ ಆಗಿದ್ವಿ. ಈಗ ಎಲ್ಲ ರೆಡಿ ಆಗಿದ್ದೀವಿ ಬೀಚ್ಗೆ ಹೋಗೋದಕ್ಕೆ. ಸನ್ನಿಧಿ ತಲೆ ಹೊಚ್ಕೊತಾವಳೆ, ನಾನು ರೆಡಿ ಆಗಿದ್ದೀನಿ. ನೋಡಿ ಅಲ್ಲಿ ಖುಷಿ ಮೊಬೈಲ್ ನೋಡ್ತಾ ಕೂತವಳೆ. ನಾನು ಹಿಂಗೇನು ಅನಿಸ್ತಾ ಇದೆ ಹೇಳು? ಬ್ರಷ್ ಮಾಡಿಲ್ಲ. ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬೊಬ್ಬರು ರೆಡಿ ಆಗ್ತಾವ್ರೆ. ಈಗ ಅರೌಂಡ್ 6:30 ಆಗಿದೆ. ಬೀಚ್ಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಖುಷಿ ಫುಲ್ ಮಜಾ ಅಲ್ವೇನೆ? ನಾನು ಯಾವುದಕ್ಕೆ ಹೋಗಲ್ಲಪ್ಪ. ಏನು ಬರೀತಿದ್ಯಾ? ಹಾಂ ನಡೀರಿ. ಶೂಟಿಂಗ್ ಆಯ್ತು. ಇರೋ ಹಂಗೆ
ಅಮ್ಮನ ಗಟ್ಟಿಯಾಗಿ ಇಟ್ಕೊಳ್ಳೋದು ನಾನು ಇಬ್ರು ಕೈ ಎತ್ತು ಮೇಲಕ್ಕೆತ್ತ ಒಳಗಡೆ ಅಂತಲ್ಲೋ ಇಲ್ಲಿ ನೋಡಿ ಫ್ರೀನಾ wow. So guys, it's a floating bridge. So it's oh my god. It's amazing. ಇದೇನಾದ್ರು ಬಿಚ್ಕೊ ಬರಲ್ಲ ಅಯ್ಯೋ ಇದು ಬಿಚ್ಕೊಂಡ್ ಬರಲ್ವೇನೋ ಸೆಲ್ಫಿ ತೆಕ್ಕೋ ಸನಿ ಬಾರ್ರೆ ನಮಗಿಂತ ಮಕ್ಕಳಿಗೆ ಜಾಸ್ತಿ ಧೈರ್ಯ ಅಂತ ಹೇಳ್ಬೋದು. ಅವರೇ ಎಲ್ಲ ಹೋಗಿ ಅಷ್ಟು ದೂರ ಹೋಗಿ ಸೆಲ್ಫಿ ವಿಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ಒಂದು ಮೆಮೊರೀಸ್ ಆಗಿ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬಂದರು ಫೈನಲಿ. ಸೊ ನಾವೆಲ್ಲ ಅಲ್ಲಿ ಆಡಿ ಒಂದು ಕಲರ್ ಬಂದ್ವಿ ಅಂತಲೇ ಹೇಳ್ಬೋದು. ತುಂಬ ಬಿಸಿಲು, ನೀರೊಳಗೆ ಹೋಗ್ತೀವಿ ಅಂತಂದರೆ ಎಷ್ಟು ಟೈಮ್ ಆಗುತ್ತೆ ಹೇಗೆ ಅಂತ ಹೇಳೋಕ್ಕೆ ಆಗಲ್ಲ. 1 ಅವರ್ ಅಂದ್ಕೊತೀವಿ. ಸೊ ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಇವಾಗ ರೆಡಿಯಾಗಿ ಬಂದ್ವಿ. ಬಟ್ ದೇವಸ್ಥಾನ ಇವಾಗ ಒಳಗಡೆ ಹೋಗಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಇದು ಕ್ಲೋಸ್ ಮಾಡಿದರು. 12:30 ಕ್ಲೋಸ್ ಮಾಡಿಬಿಟ್ಟಿದ್ರು. ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಎಲ್ಲ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಮೂವ್ ಆನ್ ಆಗ್ತಾಯಿದ್ದೀವಿ. ಇನ್ನು ಊಟದ್ದು ನಮಗೆ ಅಷ್ಟು ನೆನಪಾಗಲಿಲ್ಲ, ಊಟ ಮಾಡಿಬಿಡ್ಬೋದು ಅಂತಲೂ. ಇಲ್ಲಿ ಇನ್ನೊಂದು ದರ್ಶನ ಎಲ್ಲ ಇದೆ, ಎಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಎಲ್ಲ ಇಲ್ಲೆಲ್ಲ ಒಳ್ಳೆ ಸಮುದ್ರದಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಬಟ್ಟೆ. ಶಿವನ್ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ವಿಸಿಟ್ ಮಾಡ್ಕೊಬಿಟ್ಟು ಹಾಗೆ ಒಂದು ಟೈಮ್ ಸ್ಪೆಂಡ್ ಮಾಡೋಣ. ಅರೌಂಡ್ ಇಲ್ಲಿ 1 ಅವರ್ ಆಗುತ್ತೆ ಇನ್ನೂ ಓಪನ್ ಆಗೋದು ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ಬಿಸಿಲಿದೆ, ನೀವು ನೋಡ್ತಾ ಇರ್ಬೋದು. ಸಿಕ್ಕಾಬಟ್ಟೆ ಬಿಸಿಲು, ಸೆಕೆ. ಹೌದಾ ಹೌದಾ ನಾವು ಎಷ್ಟೋ ಪ್ಲೇಸಸ್ಗಳಿಗೆ ಹೋಗಿದ್ದೀನಿ, ಆದರೆ ಈ ಸತಿ ಆಗಿದ್ದ ಅನುಭವ ಮಾತ್ರ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸು ಹೌದು. ತುಂಬ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಶಿವನ ಟೆಂಪಲ್ ಕೆಳಗಡೆ ಒಂದು ಈ ಥರ ಎಲ್ಲ ಸ್ಟ್ಯಾಚ್ಯೂದೆಲ್ಲ ಮಾಡಿದ್ದಾರೆ. ಅದು ಆಲ್ರೆಡಿ ಒಂದು ಕತೆ ಇದೆ ಅಲ್ಲ, ರಾವಣ ಅವ್ರ ಅಮ್ಮ
ತಪಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿವಲಿಂಗನ ಮರಳಲ್ಲಿ ಕಟ್ತಾ ಇರ್ತಾರೆ. ಬಟ್ ನೀರೆಲ್ಲ ಬಂದು ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಎಷ್ಟು ಸತಿ ಕಟ್ಟಿದ್ರು ಹಾಗೆ ಆಗ್ತಾ ಇರುತ್ತೆ ಅಂತ ರಾವಣ ಬಂದು ನಿಮಗೋಸ್ಕರ ನಾನು ಆತ್ಮಲಿಂಗನ ತಂದುಕೊಡ್ತೀನಿ ಅಂತ ಹೇಳಿ ತಪಸ್ ಮಾಡಿ ಆ ಶಿವ ಪಾರ್ವತಿನ ನೆನೆಸ್ಕೊಂಡು ವರ ಕೇಳ್ತಾ ಇರ್ತಾರೆ. ನೀವೇ ನೋಡ್ತಾ ಇರೋ ಹಾಗೆ. ಬಟ್ ಇದು ನಾರಾಯಣಂಗೆ ಆಲ್ರೆಡಿ ಗೊತ್ತಾಗುತ್ತೆ ತಪಸ್ ಮಾಡ್ತಿದ್ದಾನೆ ರಾವಣ, ಅವನು ಅಂದ್ಕೊಂಡಿದ್ದು ಮಾಡೇ ಮಾಡ್ತಾನೆ ಅಂತ. ಈ ಥರ ವರ ಕೇಳಬೇಕಾದ್ರೆ ಶಿವ ಪಾರ್ವತಿನ ಕೇಳಬೇಕು ಅಂತ ಬಂದು ತಪಸ್ಸೆಲ್ಲ ಮಾಡಿ ಬಂದಾಗ ಅವನು ಈ ಆತ್ಮಲಿಂಗ ಕೇಳೋ ಬದಲು ಪಾರ್ವತಿನ ಮೋಹಿತಲಾಗಿ ಪಾರ್ವತಿನೇ ಕೇಳಿಬಿಡ್ತಾನೆ ವರವಾಗಬೇಕು ಅಂತ. ಸೊ ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ತಾರೆ. ರಾವಣ ಪಾರ್ವತಿನ ಕೇಳಿಕೊಂಡು ಬರೋದು ಗೊತ್ತಾಗುತ್ತೆ ಯಾರಿಗೆ, ನಾರಾಯಣಂಗೆ ಗೊತ್ತಾಗುತ್ತೆ. ನೀನು ಕರ್ಕೊಂಡು ಹೋಗು, ಅದೇ ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಬಟ್ ಅವನು ಅನ್ಫಾರ್ಚುನೇಟಾಗಿ ಹಿಂದೆ ತಿರುಗಿ ನೋಡೋದ್ರಿಂದ ಪಾರ್ವತಿ ರೂಪದಲ್ಲಿರೋ ದೇವರು ಅವನಿಗೆ ರಾಕ್ಷಸ ರೂಪದಲ್ಲಿ ಕಾಣುತ್ತೆ. ಸೊ ಮತ್ತೆ ತಪಸ್ ಮಾಡಿ ಶಿವನ ಹತ್ರ ಮತ್ತೆ ಆತ್ಮಲಿಂಗ ಬೇಕು ಅಂತ ಕೇಳೋದಕ್ಕೆ ಅಂತ ತಪಸ್ ಮಾಡ್ತಾನೆ. ಕೊನೆಗೆ ಶಿವ ಅವನ ಭಕ್ತಿಗೆ ಮೆಚ್ಚಿ ರಾವಣನಿಗೆ ಆತ್ಮಲಿಂಗನ ಕೊಡ್ತಾರೆ. ಬಟ್ ನಾರಾಯಣ ಏನು ಮಾಡ್ತಾರೆ, ಆತ್ಮಲಿಂಗನ ಭೂಲೋಕಕ್ಕೆ ತೊಗೊಂಡು ಹೋಗ್ಬಿಟ್ರೆ ನಮಗೆ ಶಕ್ತಿ ಕಡಿಮೆ ಆಗಿಬಿಡುತ್ತೆ ಅಂತ ಗಣೇಶನ ಹತ್ರ ನೋಡಿ ಈ ಥರ ಆಗ್ತಾಯಿದೆ, ಏನಾದರೂ ಮಾಡು ನೀನು ಉಪಾಯ ಅಂತ ಬಂದು ನಾರಾಯಣ ಕೇಳ್ತಾನೆ. ಆವಾಗ ಗಣೇಶ ಏನಂತಾರೆ, ಒಂದು ಬಾಲಕನ ರೂಪದಲ್ಲಿ ಬಂದು ರಾವಣನ ಪರಿಚಯ ಮಾಡ್ಕೊಳ್ತಾನೆ. ಇವಾಗ ಸೂರ್ಯ ಮುಳುಗ್ತಿರೋ ಟೈಮಲ್ಲಿ ಸಂಧ್ಯಾ ವಂದನೆ ಮಾಡ್ತೀವಲ್ಲ, ಅಗ್ರೆ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಆತ್ಮಲಿಂಗನ ನೀನು ಇಟ್ಕೊಂಡಿರು, ಬಟ್ ಕೆಳಗಡೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಆವಾಗ 3 ಸತಿ ಕರೀತೀನಿ, ಅಷ್ಟ್ರಲ್ಲಿ ಬಂದಿಲ್ಲ ಅಂದರೆ ಕೆಳಗಡೆ ಇಟ್ಬಿಡೋಣ ಹೋಗ್ತೀನಿ ಅಂತ ಹೇಳಿರ್ತಾನೆ. ಅಷ್ಟರಲ್ಲಿ ಆಲ್ರೆಡಿ ಅವ್ನು ಬೇಕು ಅಂತಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ 3 ಸತಿ ಹೇಳೋಕ್ಕಿಂತ ಮುಂಚೆನೇ ಬಂದು ಆತ್ಮಲಿಂಗನ ಕೆಳಗಡೆ ಇಟ್ಟಿದ್ದರಿಂದ ರಾವಣ ಆ ಬಾಲಕ ರೂಪದಲ್ಲಿರೋ ಗಣೇಶನಿಗೆ ತಲೆಯಲ್ಲಿ ಹೊಡಿತಾರೆ. ಸೊ ಅದು ಕೆಳಗಡೆ ಇಟ್ಟಿದ ತಕ್ಷಣ ಅದು ಅಲ್ಲೇ ನೆಲೆ ಊರ್ಬಿಡುತ್ತೆ, ಅದನ್ನು ತೆಗಿಯೋಕ್ಕಾಗೋದೇ ಇಲ್ಲ. ಅದನ್ನೇ ನಾವು ಗೋಕರ್ಣ ಅಂತ ಕರೀತಾರೆ. ನಾವು ಇದಾದಮೇಲೆ ಗೋಕರ್ಣಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೇ ಒಂದು ಸುಂದರವಾದ ಕಥೆ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ನೋಡಿದ ಮೇಲೆ ಎಲ್ಲೆಲ್ಲಿ ಯಾವ ರೀತಿ ದೇವರುಗಳು ಯಾವ ರೀತಿ ನೆಲೆ ಊರಿರುತ್ತೆ, ಸ್ಥಾಪನೆ ಹೇಗೆ ಮಾಡಿರುತ್ತೆ ಅಂತ ಈ ಒಂದು ನಮಗೆ ಒಂದು ವ್ಯೂ ಸಿಕ್ತಂಗೆ ಆಯಿತು. ಹಾಗೆ ಅದೆಲ್ಲ ಮೂಮೆಂಟ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಇವಾಗ ಮೂವ್ ಆನ್ ಆಗ್ತಾಯಿದ್ವಿ. ಹೊರಗಡೆ ನಮಗೆ ಈ ನಂದಿದು ಸ್ಟ್ಯಾಚು ಇದೆಲ್ಲ ತುಂಬ ಅಂದವಾಗಿದೆ. ಒಂದೊಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳಾಗಿರ್ಬೋದು ಎಷ್ಟೊಂದಿದೆ ಅಲ್ಲ. ನಾವು ಇಲ್ಲಿರೋ ಪ್ಲೇಸಸ್ಗಳನ್ನೇ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ನಮಗೊಂದು ದೊಡ್ಡದು ಪ್ರಸಿದ್ಧಿ ಅಂತಲೇ ಹೇಳ್ಬೋದು. ನಮ್ಮದೇ ಇರುವಂತಹ ಕಲೆ ಸಂಸ್ಕೃತಿಗೆಲ್ಲ ಹೆಚ್ಚು ಗಮನ ಕೊಡಬೇಕು, ನಾವು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ಒಂದು ಇದು. ಹಾಗೆ ಮಕ್ಳಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಂಗಾಯಿತು. ಇನ್ನು ಮಕ್ಕಳು ಔಟ್ ವ್ಯೂ ನೋಡಬೇಕು ಅಂತ ಹೇಳಿದ್ರು. ಸೊ ಲಿಫ್ಟಲ್ಲಿ ಅರೌಂಡು ಒಂದು 18-25 ಅಷ್ಟು ಲಿಫ್ಟಿಂಗು ಇದೆ ಮೇಲ್ಗಡೆ. ಹೋಗ್ಬಿಟ್ಟು ಹಾಗೆ ನಾವೇ ಹೋಗಿ ಬರ್ತೀವಿ ಅಂತ ಅವರೇ ಫೋನ್ ತೊಗೊಂಡು ಅವರೇ ಹೋದರು. ನಾವೆಲ್ಲ ಕೆಳಗಡೆ ವೆಯ್ಟ್ ಮಾಡ್ತಿದ್ವಿ. ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ಔಟ್ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳು ಹೋಗಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಂತೂ ತುಂಬ ಇಷ್ಟ ಆಯಿತು. ಹಾಗೆ ಮಕ್ಳಿಗೊಂದು ನಮ್ಮಲ್ಲೇ ಒಂದು ಎಷ್ಟು ದೊಡ್ಡದಾಗಿದೆ ನಮ್ಮ ಒಂದು ಪ್ರಪಂಚ ಏನಾದರೂ ತಿಳಿಸ್ಕೊಟ್ಟಂಗಾಯಿತು. ಅವ್ರಿಗೊಂದು ಖುಷಿ ಪಡಿಸ್ಬೇಕು ಅಂತಲೇ ನಾವು ಈ ಪ್ಲೇಸಸ್ಸಿಗೆ ಬಂದಿದ್ದು, ಇಲ್ಲಾಂದರೆ ಮುರುಡೇಶ್ವರಕ್ಕೆ ಬರ್ತಾನೆ ಇರಲಿಲ್ಲ. ಸೊ ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ತುಂಬ ಬಿಸಿಲಿರೋದ್ರಿಂದ ಒಳಗಡೆ ದೇವಸ್ಥಾನ ಒಳಗಡೆನೂ ಸಹ AC ಅರೇಂಜ್ ಮಾಡಿದರು. ಒಳಗಡೆ ಹೋದ ತಕ್ಷಣ ತುಂಬ ಆನಂದ ಆಯಿತು. ಮತ್ತೆ ಹೊರಗಡೆ ಬಂದಮೇಲೆ ತುಂಬ ಶೆಕೆ, ತುಂಬ ಬಿಸಿಲಿತ್ತು. ಇದಾದಮೇಲೆ ಇದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ವಿನಾಯಕವನ ಇಡಗುಂಜಿಗೆ ಈಗ ಬರ್ತಾಯಿದ್ದೀವಿ. ಆ ಇಡಗುಂಜಿ ದೇವಸ್ಥಾನಕ್ಕೆ ಹೋಗೋ ಬದಲು ನಮ್ಮ ಮನೆಯವರು ಸ್ವಲ್ಪ ಪಾರ್ಕ್ ಇತ್ತು. ಸೊ ಪಾರ್ಕಲ್ಲಿ ಒಳಗಡೆ ಈ ಥರ ಎಲ್ಲ ಒಂದು ಡೆಕೋರೇಟಿವ್ ಆಗಿ ಮಾಡಿದ್ರು. ಸೊ ಅಲ್ಲೆಲ್ಲ ಬಂದು ಒಂದು ವ್ಯೂ ಕ್ಯಾಪ್ಚರ್ ಮಾಡಿಕೊಂಡು ಇವಾಗ ನಾವು ಪ್ರೆಸೆಂಟ್ ಬಂದು ಇಡಗುಂಜಿ ಗಣೇಶನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಇವಾಗ ಮುರುಡೇಶ್ವರದಲ್ಲಿ ಬಿಸಿಲೆಲ್ಲ ಆಟ ಆಡಿ ಒಂದು ಕಲರ್ ಗೋಲ್ಡ್ ಬಂದು ಇವಾಗ ನಾವು ಇಡಗುಂಜಿ ಗಣೇಶನ ಅಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಬೇಗ ಒಂದು ಕಲರ್ ಬರಬೇಕಂದ್ರೆ ಈ ಥರ ಪ್ಲೇಸಸ್ಗಳಿಗೆ ಬನ್ನಿ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಜಾಗ ಬಿಡು
ಓಡು ಓಡು ನೋಡು ಈ ಕಡೆ ಕರ್ತು ಇದು ತಾನೇ ಅದು ಅಮೌಂಟ್ ನೀನೇ ಕೇಳ್ಬಿಟ್ಟ ಅಲ್ಲ ನೀನೇ ಕೇಳ್ಬಿಟ್ಟ ಅಮೌಂಟ್ ಇಲ್ಲ ಸರಿ ಅಲ್ಲ 50 ಮಾಡ್ಕೊಳ್ಳಿಂದ ನೀನೇ ಕೇಳ್ದ ಮಾಡ್ಕೊಂಡ್ರ 50 ಚಿನ್ನೆ. ಆಲ್ಮೋಸ್ಟ್ ಮಾರ್ನಿಂಗ್ ಟು ಈವ್ನಿಂಗ್ ನಾವು ಎಲ್ಲ ದರ್ಶನ ಮಾಡಿಕೊಂಡು ಇಡಗುಂಜಿ ಗಣೇಶನ ದರ್ಶನ ಮಾಡಿಕೊಂಡು ನಮಗಂತೂ ತುಂಬ ಟಯರ್ಡ್ ಆಯಿತು. ಆದರೆ ಮಕ್ಕಳು ಮಾತ್ರ ತುಂಬ ಆ್ಯಕ್ಟಿವ್ ಆಗಿದ್ದರು. ಅದು ನೋಡಿದ್ದೆ ಖುಷಿ. ತುಂಬ ಒಂದು 4-5 ಕಿಲೋಮೀಟ್ರಷ್ಟು ನೀರು ಇತ್ತಪ್ಪ ಅಲ್ಲಿ. ಅದು ನೋಡಿದ್ರೆ ತುಂಬ ನೀರು ಮೇಲೆ ಹೋಗ್ತಾ ಇದ್ವಿ. ತುಂಬ ಅಂದರೆ ತುಂಬ ಭಯ ಆಗ್ತಾಯಿತ್ತು. ಹಾಗೆ ಅಂದರೆ ಹೋಗ್ಬೇಕಾದ್ರೆ ನಮಗೆ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಿಕ್ತು. ಹೊರಗಡೆಯಿಂದ ಔಟ್ ವ್ಯೂ ತುಂಬ ಚೆನ್ನಾಗಿತ್ತು. ಹೋಗೋಣ ಹೇಗಿರುತ್ತೆ ಅಂತೇಳ್ಬಿಟ್ಟು ಮಿಡಲಲ್ಲಿ ಇದು ಒಂದು ವ್ಯೂ ಪಾಯಿಂಟ್ ಸಿಕ್ತು. ಚೆನ್ನಾಗಿದೆ ದೇವಸ್ಥಾನ ಅಲ್ವಾ ಅಂತೇಳ್ಬಿಟ್ಟು ಹಾಗೆ ಮೂವ್ ಆನ್ ಆಗಿ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಅರೌಂಡ್ 7:30 8 o'clock ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಅಲಂಕಾರನೂ ಮಾಡಿದ್ದಾರೆ. ಆ ಕಾಂಬಿನೇಷನಲ್ಲಿ ಪೇಂಟಿಂಗ್ ಮಾಡಿರೋದಾಗಿರ್ಬೋದು, ಏನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಅದು ಈವ್ನಿಂಗು ನೈಟ್ ಆಗಿದ್ದರಿಂದ ನಾವಂತೂ ಬೆಳಗ್ಗೆ ಬಿಸಿಲೆಲ್ಲ ತಿರುಗಿ ಒಂದು ಬಣ್ಣ ಬಂದಿದ್ವಿ. ನಮ್ಮ ಮುಖ ನಾವೇ ನೋಡ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತಿತ್ತು. ಅಷ್ಟು ಟಯರ್ಡ್ ಆಗಿತ್ತು. ಬಟ್ ಆದ್ರೂ ನಾವು ಬಂದಿರೋದು ಒಂದು ಟ್ರಿಪ್ಗೋಸ್ಕರ, ಒಂದು ಮಕ್ಕಳಿಗೆ ಕರ್ಕೊಂಡು ಒಂದು ಎಂಜಾಯ್ ಮಾಡೋಕ್ಕೆ, ಹಾಗೆ ದರ್ಶನ ಮಾಡಿಕೊಂಡು ದೇವ್ರನ್ನ ಒಂದು ಪಾಸಿಟಿವ್ ಎನರ್ಜಿ ತಗೊಳ್ಬೇಕು ಅಂತ ನಾವು ಎಂಟ್ರಿ ಆಗ್ತಿದ್ದ ತಕ್ಷಣವೇ ನಮಗೆ ದ್ವಾರದಲ್ಲೇ ದೇವರು ಅಲಂಕಾರವಾಗಿ ಚೆನ್ನಾಗಿ ಕಾಣ್ತಿತ್ತು. ತುಂಬ ಸಂತೋಷ ಆಯಿತು. ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಒಳಗಡೆ ವಿಡಿಯೋ ಅಲೋ ಇರೋದಿಲ್ಲ ಅಲ್ವಾ, ಆದಷ್ಟು ಹೊರಗಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾವು ಹೊರಗಡೆ ಬಂದಾದ್ಮೇಲೆ ಮಹಾಮಂಗಳಾರತಿ ನೀವು ಸೌಂಡ್ ಕೇಳಿಸ್ತಾ ಇರ್ಬೋದು, ಅದರದ್ದು ಹಾಗೆ ಒಂದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಹೆಸರು ಕುಂಬಾಸಿ ಅಂತ ಬರುತ್ತೆ. ಹೊರಗಡೆ ಇದು ಕ್ಲೀನ್ನೆಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿರೋದು. ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ದೇವಸ್ಥಾನಗಳಿದೆ ಅಂತ ಅನ್ನಿಸ್ಬಿಡ್ತು. ನಾವೇ ನಂಬಿರೋ ಪ್ಲೇಸಸ್ಗಳನ್ನ ಎಷ್ಟೊಂದು ನಾವು ನೋಡೇ ಇರೋದಿಲ್ಲ ಅಲ್ವಾ. ಆದಷ್ಟು ನಾವು ನಮ್ಮ ಒಂದು ಕಲ್ಚರಲ್ಲಿರುವಂತಹ, ನಮ್ಮ ದೇಶದಲ್ಲಿರುವಂಥ, ನಮ್ಮ ಕರ್ನಾಟಕದಲ್ಲಿರುವಂಥ ಊರುಗಳನ್ನ ಕವರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದೆಲ್ಲ ಒಂದು ಮೊಮೆಂಟ್ನ ಕ್ಯಾಪ್ಚರ್ ಮಾಡಿಕೊಂಡು ಮೂವ್ ಆನ್ ಆಗ್ತಾಯಿದ್ದೀವಿ. ಮೂವ್ ಆನ್ ಆಗ್ತಾ ಇರ್ಬೇಕಾದ್ರೆ ಈಗ ನೆಕ್ಸ್ಟ್ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಉಡುಪಿಲಿ ಹೋಗಿ ಹಾಲ್ಟ್ ಆಗಿ ಇನ್ನು ನೆಕ್ಸ್ಟ್ ಮಾರ್ನಿಂಗು ಹೋಗೋಣ ಅಂದ್ಕೊಂಡ್ವಿ. ಹಾಗೆ ಒಂದು ಚರ್ಚ್ ಇತ್ತು, ಅಲ್ಲಿ ಅದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಒಂದು ನಮ್ದೇ ಓನ್ ವಾಯ್ಸ್ ಇಂದ ಒಂದು ಸಾಂಗ್ ಮಾಡಿದೀವಿ. ಚಳಿ ಚಳಿ ಆ ಚಳಿ ಮಾಯಿಶ್ಚರೈಸರ್ ಹಚ್ಕೊಳ್ಳಿ, ಖಾಲಿ ಖಾಲಿ ಏನೇ ಖಾಲಿ ಇಲ್ಲ ತರಿಸ್ಕೊಳ್ಳಿ, ಹಾಗೆ ಮಾಡ್ಕೊಳ್ಳಿ. ಚಳಿ ಆಚೆ ಬರಬೇಡಿ, ತುಟಿ ಜಾಸ್ತಿ ಹೊಡ್ತಿದ್ರೆ ರಿಫಾರ್ಮ್ನ ಹಚ್ಕೊಳ್ಳಿ. ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ. ಇಷ್ಟು ತನಕ ಕಾರಲ್ಲಿ ಕುತ್ಕೊಳ್ಳೋದು. ಹಾಗೆ ಒಂದು ಸಾಂಗ್ ಅವರೇ ಓನ ಕ್ರಿಯೇಟ್ ಮಾಡಿ ಹಾಡಿದ್ರು. ಹಾಗೆ ಇಲ್ಲೊಂದು ಹೋಗ್ತಾ ಇರ್ಬೇಕಾದ್ರೆ ಒಂದು ಯಾವುದೋ ಒಂದು ಪ್ರತಿಷ್ಠಾಪನದ್ದು ಲಕ್ಷ್ಮೀ ದೇವಿದು ಅಂತ ಹೇಳ್ಬಿಟ್ಟು ಹಾಕಿದ್ರು. ಸೊ ಬರ್ಬೇಕಾ ನೋಡೋಣ, ತುಂಬ ಅರ್ಧ ಕಿಲೋಮೀಟ್ರ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಉಡುಪಿಗೆ ಹೋಗ್ತಾ ಇದ್ದೀವಿ. ಅರೌಂಡ್ ಇವಾಗ 8:30 ಆಗಿದೆ. ಉಡುಪಿಗೆ ಹೋಗ್ತಾ ಇದ್ದೀವಿ. ಇನ್ನು ಉಡುಪಿಲಂತೂ ಇವಾಗಂತೂ ಫುಲ್ಲು ಡಿಫ್ರೆಂಟ್ ಆಗಿದೆ. ಯಾವ ಕಡೆ ಹೋಗೋದು ಯಾವ ಕಡೆ ಬರೋದು ಒಂದು ಚೂರು ಗೊತ್ತಾಗಲ್ಲ. ತುಂಬ ಒಳಗಡೆ ಇನೋವೇಟಿವ್ ಆಗಿ ಮಾಡಿಬಿಟ್ಟಿದ್ದಾರೆ. ಒಂಥರ ಗುಹೆ ಥರ ಅನಿಸ್ಬಿಡುತ್ತೆ. ಇವಾಗೆಲ್ಲ ಮರದಲ್ಲಿ ಒಳಗಡೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೇಗೆ ಹೋಗೋದ್ರು ಹೇಗೆ ಬಂದ್ವಿ ಅಂತಲೂ ಗೊತ್ತಾಗಲ್ಲ. ಇನ್ನು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಹಾಗೆ ಒಂದು ಆ ಕೃಷ್ಣನ ತೊಟ್ಟಲನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಗೋವಾಗಿರ್ಬೋದು, ಕಾಮಾಕ್ಷಿ ದೀಪಗಳು, ವಿಗ್ರಹಗಳು ಎಲ್ಲ ಪ್ರತಿಯೊಂದು, ಕುಬೇರ ದೇವರು, ಸೀತಾರಾಮ, ಲಕ್ಷ್ಮಣ ಎಲ್ಲ ಪ್ರತಿಯೊಂದಿತ್ತು. ಇನ್ನು ಮಕ್ಳಿಗಂತೂ ಎಲ್ಲಾರ ಹೋದರೆ ಹೇಳ್ದಾಗೆ ಹೆಣ್ಮಕ್ಳಿಗೆ ಏನಾರು ಫೇವ್ರೇಟ್ ಇದ್ದೇ ಇರುತ್ತಲ್ವಾ. ಏನು ಸ್ಕೆಚ್ ಆಗ್ತಿದೆಯಾ? ಏನು ತಗೊಳ್ಳೋದು ಸ್ಕೆಚ್ ಆಗ್ತಿದ್ಯಾ?
ಡಿಸೈನ್ಸ್ ಎಷ್ಟಾರ ಏನಾರ ತಗೊಳ್ಳಿ ಅದರ ಹೊಸ ಥಿಂಗ್ಸ್ ಬಂದಾಗ ಅದನ್ನು ತೊಗೊಳಕ್ಕೆ ಹೆಚ್ಚು ಆಸಕ್ತಿ ಪಡಿಸ್ತಾರೆ ಮಕ್ಳುಗಳು. ಇನ್ನು ಸನ್ನಿಧಿ ಅಂತೂ ಫ್ಲವರ್ದೇನೋ ಒಂದು ತೊಗೊಂಡ್ಲು. ನಾನು ಆಲ್ರೆಡಿ ಹೇಳ್ದಾಗೆ ಬರ್ಬೇಕಾದ್ರೆ ಒಂದು ಪ್ರತಿಷ್ಠಾಪನದ್ದು ಒಂದು ಪ್ರೋಗ್ರಾಮ್ ನಡೀತಿತ್ತು. ಕುಂಭಮೇಳ ಅಂತ ಹಾಕಿದ್ರು. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ್ದು ಬ್ರಹ್ಮ ಕಲಶೋತ್ಸವ. ಸೊ ಇದು ಒಂದು ಒಳ್ಳೆಯ ದೇವಸ್ಥಾನ, ಇವಾಗ ಪ್ರತಿಷ್ಠಾಪನೆ ಆಗಿದೆ ಅಲ್ವ, ಇರೋ ನೋಡೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಹೋಪ್ ಆಗಿದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಒಂದು 2-3 ಡೇಸದು ಕಂಟಿನ್ಯೂಸ್ ಪ್ರೋಗ್ರಾಮ್ ಇತ್ತು. ಈ ಥರ ಅವಕಾಶಗಳು ಯಾರು ಸಿಗುತ್ತಲ್ವಾ, ಸೊ ನಮಗೆ ಯಾಕೆ ಸಿಕ್ಕಿರಬಾರ್ದು, ಅದೃಷ್ಟ ಅಲ್ವಾ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ಅವರು ತುಂಬ ಚೆನ್ನಾಗಿ, ಈಗ ನಾವು ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ಅವ್ರ ಭಾಷೆ ಆಗಿರ್ಬೋದು, ಲ್ಯಾಂಗ್ವೇಜು, ಉಡುಪಿ ಕಡೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವರು ಒಳಗಡೆ ಅವರು. ಮತ್ತು ಇಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಇದ್ವಿ, ಬಟ್ ಎಲ್ಲರೂ ಮಾತಾಡಿಕೊಂಡು ಏನೇನು ನಾಳೆ ವ್ಯವಸ್ಥೆಗೆ ಏನು ಮಾಡಬೇಕು ಅಂತ ಅಂದ್ಕೊತಿದ್ರು. ಅಷ್ಟು ನಾವು ಒಳಗಡೆ ಹೋದ್ವಿ. ಈ ದ್ವಾರದ ಒಳಗಡೆ ಎಂಟ್ರೆನ್ಸ್ ಮೇಲ್ಗಡೆ ಈ ಥರ ಶಿಲ್ಪಕಲೆ ಮಾಡಿದ್ದಾರೆ. ಇವಾಗೊಂದು ಎಲ್ಲ ಕಡೆ ಈ ಥರ ಒಂದು ಶಿಲ್ಪಕಲೆಯಲ್ಲಿ ವುಡ್ಡಲ್ಲಿ ಮಾಡಿರ್ತಾರಲ್ವ, ಸೊ ಅದನ್ನು ಮೊಮೆಂಟನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ದೇವ್ರದ್ದು ಇವಾಗ ತಾನೇ ಪ್ರತಿಷ್ಠಾಪನೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ರು. ಇವಾಗಂತೂ ಈ ಥರ ಒಂದು ಟೀಕುಡ್ ಟೈಪಲ್ಲಿ ಇರೋವಂತಹ ದಿಂಬಿಗಳನ್ನೆಲ್ಲ ಮೇಲ್ಗಡೆ ಮಾಡಿರ್ತಾರೆ. ಆಲ್ಮೋಸ್ಟ್ ಇದು ಮಂಗಳೂರು ಸೈಡೆಲ್ಲ ದೇವಸ್ಥಾನಗಳು ಸಾಮಾನ್ಯವಾಗಿ ಇದೇ ರೀತಿ ಮಾಡಿರ್ತಾರಲ್ವ, ಸೊ ಅದೇ ಥೀಮಲ್ಲಿ ಮಾಡಿದರು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಬಟ್ ಅಲ್ಲಿ ದೇವಸ್ಥಾನದ ಇನ್ನೂ ಪ್ರತಿಷ್ಠಾಪನೆ ಆಗಿರಲಿಲ್ಲ. ಹಾಗೆ ಒಂದೆಲ್ಲ ತೊಗೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಬನ್ನಿ ನಾಳೆನೂ ಇದೆ ಪೂಜೆ, ನಾಳೆ ನಾಡಿದ್ದು ಅಂತೆಲ್ಲ ಹೇಳಿದ್ರು. ಪ್ರತಿಷ್ಠಾಪನೆ ಪ್ರೋಗ್ರಾಮ್ ಇದೆ ಅಂತೆಲ್ಲ ಎನ್ವೆಲಪ್ ಕಾರ್ಡ್ಸ್ ಎಲ್ಲ ಕೊಟ್ಟರು. ನಾವು ಹಿಂಗೆ ಟ್ರಿಪ್ಪಲ್ಲಿ ಬಂದಿದ್ದೀವಿ, ಪರವಾಗಿಲ್ಲ, ಇನ್ನೊಂದ್ಸತಿ ನೆಕ್ಸ್ಟ್ ಬಂದಾಗ ದರ್ಶನ ಮಾಡ್ಕೊಳ್ತೀವಿ ಅಂತ ಹೇಳಿ ಪ್ರಸಾದ ಇದೆ ತೊಗೊಳ್ಳಿ ಅಂತ ಅವರು ಬಲವಂತ ಮಾಡಿದ್ರು. ನಾವು ಆಲ್ರೆಡಿ ಉಡುಪಿಲೆ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದರಿಂದ ನಾವು ಮತ್ತೆ ಪ್ರಸಾದ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಹಾಗೆ ಇದು ಮೇಲ್ಛಾವಣಿದು ದೇವಸ್ಥಾನದ ಮೇಲ್ಗಡೆದೆಲ್ಲ ಈ ಥರ ಮಾಡಿದರು. ಇದೆಲ್ಲ ಆದಮೇಲೆ ನಾವಿನ್ನು ಸ್ಟೇ ಆಗೋದಕ್ಕೆ ಅಲ್ಲೇ ಉಡುಪಿ ನಿಯರ್ ಬೈ ಇರುವಂಥ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲೂ ಅಷ್ಟೇ ಏನು ಉಡುಪಿದು ಏನು ಥೀಮ್ ಇರುತ್ತೋ ಅದೇ ಥೀಮಲ್ಲೆಲ್ಲ ಇತ್ತು. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀವಿ. ಮಾರ್ನಿಂಗ್ ಟು ಈವ್ನಿಂಗು ಆಲ್ಮೋಸ್ಟ್ ನಾವು ಮುರುಡೇಶ್ವರ ಆಲ್ಟಾಗಿ ಮಾರ್ನಿಂಗ್ ನೀರಲ್ಲೆಲ್ಲ ಆಡಿಕೊಂಡು ಮುರುಡೇಶ್ವರ ನೋಡಿಕೊಂಡು ಇಡಗುಂಜಿ ಗಣೇಶ ಎಲ್ಲ ಮುಗಿಸ್ಕೊಂಡು ಉಡುಪಿನೂ ದರ್ಶನ ಮಾಡಿಕೊಂಡು ಫೈನಲಿ ಬಂದು ಈ ಹೋಟ್ಲಲ್ಲಿ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ, ಒಂಥರ ನಮ್ಮ ಕಲ್ಚರ್ಗೆ ಹೊಂದುವಂತಹ ಔಟ್ಲುಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರೀನರಿ ಆಗಿರ್ಬೋದು, ಒಂದು ಮಕ್ಳಿಗೆ ಇಷ್ಟ ಆಗೋ ಥರನೂ ಥೀಮಲ್ಲಿ ಮಾಡಿದ್ದಾರೆ. ಮಕ್ಳಿಗಂತೂ ಎಂಟ್ರಿ ಆದ ತಕ್ಷಣ ತುಂಬ ಖುಷಿಪಟ್ಟರು, ಅಷ್ಟು ಚೆನ್ನಾಗಿದೆ ಥೀಮ್ ಅಂತೂ ಹೋಟೆಲು. ನಮ್ಮ ಮುರುಡೇಶ್ವರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ಫೈನಲಿ ನಾವು ಉಡುಪಿಗೆ ಬಂದು ತಲುಪಿದ್ದೀವಿ. ಇದು ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ನಿಮಗೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.